200 ಗಿಡ ಹಾಕಿದ್ದಾರೆ ನೋಡಿ ತೋರಿಸ್ಬೋದು ನೀವು ಬೇಕಾದ್ರೆ ಎಲ್ಲಾ ಗಿಡಗಳಿಗೂ ಅದೇ ತರ ಮಾಡಿದ್ದಾರೆ ಅವರು ಇಂಡಿವಿಜುವಲ್ ಗಿಡಗಳಿಗೆ ಪ್ರೊಟೆಕ್ಷನ್ ಇದು ಶೇಡ್ ನೆಟ್ ಅದು ಇದು ಕಟ್ಟೋದ್ರೆ ಕಾಸ್ಟ್ ಕಟ್ಟಿಂಗ್ ಮತ್ತೆ ಪ್ಲಾಸ್ಟಿಕ್ ಕೂಡ ನಮಗೆ ಜಮೀನಿಗೆ ಮಾಡಿದಾಗ ಏನಾಗುತ್ತೆ ವೆಂಟಿಲೇಷನ್ ಬ್ಲಾಕ್ ಆಗುತ್ತೆ ಅದಕ್ಕೆ ಸೊ ಈಗ ಆಫ್ ಮಾಡಿರೋದ್ರಿಂದ ನಮಗೆ ಬಿಸಿಲು ಮಾತ್ರ ಬೀಳಬಾರ್ದು ಬಟ್ ಗಾಳಿ ಬೆಳಕು ಎಲ್ಲ ಬೇಕು ಹಾಗಾಗಿ ಏನು ಮಾಡಿದ್ವಿ ಆಫ್ ರಿಂಗ್ ಹಾಕೊಂಡಿದ್ದೀವಿ ನಿಮ್ಮ ಕೋರ್ಸ್ಗಳು ಮುಗಿತಿದ್ದಂಗೆ ಸಿಟಿಗೆ ಹೋಗಿ ಅಲ್ಲೆಲ್ಲೋ ಬೇಡದೇ ಇರೋದನ್ನ ಕಲ್ತ್ಕೊಂಡು ಆಮೇಲೆ ಏಜ್ ಆದಮೇಲೆ ಹಳ್ಳಿಗೆ ಬರೋದ್ರ ಬದಲು ಈ ಥರ ನಿಮ್ಮ ತಂದೆ ತಾಯಿಗಳು ಸದೃಢವಾಗಿರ್ಬೇಕಾದ್ರೆ ಅವ್ರ ಕಡೆಯಿಂದ ಕೃಷಿಯಲ್ಲಿ ಇರುವಂಥ ಜ್ಞಾನನ ನೀವು ಕಲ್ತ್ಕೊಂಡು ಹಳ್ಳಿನಲ್ಲೇ ನೆಲೆಯೂರಿ ಜೀವನ ಕಟ್ಕೊಳ್ಳಿ ನಾವಿದ್ದೀವಿ ನಿಮ್ಮ ಸಪೋರ್ಟ್ ಅಡಿಕೆ ಮರಗಳು ಇರೋ ಜಾಗದಲ್ಲಿ ಅಥವಾ ಸಣ್ಣ ಸಣ್ಣ ಗಿಡ ಹಾಕಿದಾಗ ದಕ್ಷಿಣಕ್ಕೆ ನಾವು ನೆರಳಿಗೋಸ್ಕರ ಬೇರೆ ಬೇರೆ ಮರಗಳನ್ನ ಬೆಳಿತೀವಿ ಬೇಗ ಬೆಳೆಯುವಂಥ ಗಿಡಗಳನ್ನ ಹಾಕ್ತೀವಿ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಲೋಕೇಶ್ವರ ಫಾರ್ಮಲ್ಲಿ ಇಂಡಿವಿಜುವಲ್ ಗಿಡಕ್ಕೂ ಕೂಡ ದಕ್ಷಿಣದ ಸೈಡಲ್ಲಿ ಅವರು ಒಂದು ಪ್ರೊಡಕ್ಷನ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದನ್ನ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಹೇಳಿ ಸರ್ ಏನು ಮಾಡಿದ್ದಾರೆ ನಮಗೆ ಚಾಮರಾಜನಗರದಲ್ಲಿ ಹಾಟ್ ಕ್ಲೈಮೇಟ್ ಇದೆ ಸೊ ಹಂಗಾಗಿ ಏನಾಗುತ್ತೆ ಅಂತಂದರೆ ಮತ್ತು ಬೇಸಿಗೆನಲ್ಲಿ ವಾಟರ್ ಕನ್ಸೆಂಟ್ ಜಾಸ್ತಿ ಇರ್ತದೆ ನೀರಿನ ಸಮಸ್ಯೆ ತುಂಬ ಇರ್ತದೆ ಅದಕ್ಕೆ ನಾವೇನು ಮಾಡಿದ್ದೀವಿ ಈಗ ಜನವರಿನಲ್ಲಿ ಇದು ಕೋಕೋ ಹಾಕಿರೋದ್ರಿಂದ ಇಮಿಡಿಯೇಟಾಗಿ ಬರೋದು ಅಂದರೆ ಸೆಣಬು ಇದನ್ನು ನಾವೇನು ಮಾಡಿದ್ವಿ ಮಧ್ಯಾಹ್ನದ ಹೊತ್ತು ಅದರಲ್ಲೂ 2 ರಿಂದ 4 ಗಂಟೆ ಟೈಮಲ್ಲಿ ಅಲ್ಟ್ರಾವೈಲೆಟು ಜಾಸ್ತಿ ನೇರಳಾತೀತ ಕಿರಣಗಳು ತುಂಬ ಬೀಳುತ್ತೆ ಗಿಡದ ಮೇಲೆ ಹಾಗಾಗಿ ಬದುಕುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಅದಕ್ಕೆ ಇಮಿಡಿಯೇಟ್ಲಿ ಬರೋವಂಥ ಸೆಣಬನ್ನು ಬರೀ ಆಫ್ ರಿಂಗ್ ಹಾಕೊಂಡಿದ್ದೀವಿ ನಮಗೆ ಸುತ್ತ ಮಾಡಿದಾಗ ಏನಾಗುತ್ತೆ ವೆಂಟಿಲೇಷನ್ ಬ್ಲಾಕ್ ಆಗುತ್ತೆ ಅದಕ್ಕೆ ಸೊ ಈಗ ಆಫ್ ಮಾಡಿರೋದ್ರಿಂದ ನಮಗೆ ಬಿಸಿಲು ಮಾತ್ರ ಬೀಳಬಾರ್ದು ಬಟ್ ಗಾಳಿ ಬೆಳಕು ಎಲ್ಲ ಬೇಕು ಹಾಗಾಗಿ ಏನು ಮಾಡಿದ್ವಿ ಆಫ್ ರಿಂಗ್ ಹಾಕೊಂಡಿದ್ದೀವಿ 2 ಗಂಟೆಯಿಂದ 4 ಗಂಟೆ ಬಿಸಿಲು ಅದಕ್ಕೆ ಬೀಳೋದಿಲ್ಲ ಈಗ ಆಯಿತು ಈಗ ಸೆಣಬು ಒಂದು 2 ತಿಂಗಳು 3 ತಿಂಗಳು ಇರುತ್ತೆ ಹೊಟ್ಟೋಗುತ್ತೆ ಅದಾದಮೇಲೆ ಏನು ಮಾಡೋದು ಈ ಸೆಣಬು 2 ತಿಂಗಳು 3 ತಿಂಗಳು ಅದ್ರ ಲೈಫ್ ಕಳ್ಕೊಳ್ಳೋ ತನಕ ನೋಡಿ ಇನ್ನೊಂದು ಆಫ್ ರಿಂಗಲ್ಲಿ ನಾವು ಅಗಸೆ ಹಾಕ್ಕೊಂಡಿದ್ದೀವಿ ಅಗಸೆ ಬಂದು ಒಂದು 3-4 ವರ್ಷ ಆರಾಮಾಗಿರ್ತದೆ ನಾವು ಕಡಿಯೋ ತನಕ ಅಷ್ಟರೊಳಗೆ ಅಡಿಕೆ ಎದ್ಕೊಳ್ಳುತ್ತೆ ಅಲ್ಲಿವರೆಗೆ ನೀರಲ್ಲಿ ಅವಶ್ಯಕತೆ ಬೇಡ ಮತ್ತು ಡ್ಯಾನ್ಸಿಂಗ್ ಶಾಡೋ ಕಂಪ್ಲೀಟಾಗಿ ಕವರ್ ಆಗುತ್ತೆ ತುಂಬ ಚೆನ್ನಾಗಿ ಒಳ್ಳೆ ಐಡಿಯಾ ಇದು ರೈತ ಬಂಧುಗಳು ಗಮನಿಸಬೇಕು ಇದೊಂದೇ ಗಿಡ ಅಲ್ಲ 200 ಗಿಡ ಹಾಕಿದ್ದಾರೆ ನೋಡಿ ತೋರಿಸ್ಬೋದು ನೀವು ಬೇಕಾದ್ರೆ ಎಲ್ಲಾ ಗಿಡಗಳಿಗೂ ಅದೇ ಥರ ಮಾಡಿದ್ದಾರೆ ಅವರು ಇಂಡಿವಿಜುವಲ್ ಗಿಡಗಳಿಗೆ ಪ್ರೊಟೆಕ್ಷನ್ ಇದು ಭಾಳ ಖುಷಿ ಆಯಿತು ಡ್ರೈ ಲ್ಯಾಂಡಲ್ಲೂ ಕೂಡ ಈ ರೀತಿ ಒಂದು ಮಾಡ್ತಾ ಇರೋಂಥದ್ದು ಪದ್ಧತಿ ತುಂಬ ಚೆನ್ನಾಗಿದೆ ನಾನು ಸುಮಾರು ತೋಟಗಳಿಗೆ ಹೋಗಿದ್ದೀವಿ ಈ ಥರ ಪದ್ಧತಿ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಒಂದೊಂದು ಗಿಡಕ್ಕೂ ಪ್ರೊಟೆಕ್ಷನ್ ಕೊಡುವಂಥದ್ದು ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಮಾಡುವಂಥದ್ದು ಭಾಳ ಅದ್ಭುತವಾಗಿ ಮಾಡಿರ್ತಕ್ಕಂತಹ ಒಂದು ವಿಶೇಷ ಪದ್ಧತಿ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಇದಕ್ಕೆ ಶೇಡ್ ನೆಟ್ ಅದು ಇದು ಕಟ್ಟೋದ್ರೆ ಕಾಸ್ಟ್ ಕಟ್ಟಿಂಗ್ ಮತ್ತೆ ಇದು ಪ್ಲಾಸ್ಟಿಕ್ ಕೂಡ ನಮಗೆ ಜಮೀನಿಗೆ ತಂದಂಗೆ ಆಗೋದಿಲ್ಲ ಶೇಡ್ ನೆಟ್ ತುಂಬಾ ಹಿಂಸೆ 4 ಕಡ್ಡಿ ಬಡಿ ಮಡಿ ಲೇಬರ್ ಕಾಸ್ಟ್ ಜಾಸ್ತಿ ಎಲ್ಲ ಆಗುತ್ತೆ ಮತ್ತೆ ಇದು ಹಸುಗಳಿಗೆ ತಿನ್ನಿಸಬಹುದು ಬೇಡ ಅಂತಂದ್ರೆ ಮಲ್ಚಿಂಗ್ ಮಾಡಬಹುದು ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ ಇದು ಮತ್ತೆ ಇದು ನೈಟ್ರೋಜನ್ ಫಿಕ್ಸಿಂಗ್ ಒಳ್ಳೆದಾಗುತ್ತೆ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಮೆಥಡ್ ಇದು ಎಲ್ಲಾ ಗಿಡಗಳು ನೋಡಿ ಇಲ್ಲೂ ಅಷ್ಟೇ ನೋಡಬಹುದು ನೀವು ಸಾಧ್ಯ ಆದ್ರೆ ಇಲ್ಲಿಗೆ ಬಂದ್ಬಿಟ್ಟು ನೋಡಿ ಅಂತ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಕೊನೆಯಲ್ಲಿ ನಿಮ್ಮ ನಂಬರ್ ಮತ್ತೆ ಇದನ್ನ ಶೇರ್ ಮಾಡಿ ಬೇಕಾದ್ರೆ ವಿಸಿಟ್ ಮಾಡಂಗಿದೆ ಟೈಮಿಂಗ್ಸ್ ಹೇಳಿ ವಿಸಿಟ್ ಯಾವಾಗ ಮಾಡ್ಬೋದು ಏನು ಅಂತ ಹೇಳ್ಬಿಟ್ಟು ಅದಕ್ಕೇನು ಫಾರ್ಮಾಲಿಟೀಸ್ ಅಂತ ಅದನ್ನ ಮಾಡ್ಕೊಂಡು ಜನ ಇಲ್ಲಿಗೆ ಬಂದ್ರೆ ದಯವಿಟ್ಟು ತೋರಿಸಿ ಇದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬರ್ಲಿ ಸರ್ ನಮಗೆ ಕಲಿಯೋರು ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ಎಸ್ಪೆಷಲಿ ಯೂತ್ಸ್ಗಳು ಬಂದ್ರಂತೂ ನಮಗೆ ಹಳ್ಳಿಯಿಂದ ಸಿಟಿಗೆ ಮೈಗ್ರೇಟ್ ಆಗೋದು ಟೋಟಲಿ ಇಷ್ಟ ಇಲ್ಲ ಅದೇ ಕಾರಣಕ್ಕೆ ನಾವು ಇಷ್ಟು ವರ್ಷಗಳು ಕಾರ್ಪೊರೇಟ್ ಕಂಪ್ನಿನಲ್ಲಿದ್ದು 10-12 ವರ್ಷ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ವರ್ಕ್ ಮಾಡಿ ಆಮೇಲೆ ಕಂಪ್ಲೀಟ್ ಆಗಿ ಬಿಟ್ಟು ಈಗ ಪೂರ್ತಿ ಟೈಮು ನಾವು ಆರ್ಗ್ಯಾನಿಕ್ ಕೃಷಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಇದು ಪ್ರಾಕ್ಟೀಸ್ ಆ್ಯಕ್ಚುಲಿ ಇದು ಕಲ್ಚರು ನಾವು ಡೇ ಟು ಡೇ ಮಾಡ್ತಾ ಇರಬೇಕು ಅವಾಗಲೇ ಅದಕ್ಕೊಂದು ಬೆಲೆ ಹಾಗಾಗಿ ದಯವಿಟ್ಟು ಎಲ್ಲ ಯುವಕರು ಅಷ್ಟೇ ತಮ್ಮ ಯೌವನಾವಸ್ಥೆಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ಇದು ನಿಮ್ಮ ಕೋರ್ಸ್ಗಳು ಮುಗಿತಿದ್ದಂಗೆ ಸಿಟಿಗೆ ಹೋಗಿ ಅಲ್ಲೆಲ್ಲೋ ಬೇಡದೇ ಇರೋದನ್ನ ಕಲ್ತ್ಕೊಂಡು ಆಮೇಲೆ ಏಜ್ ಆದಮೇಲೆ ಹಳ್ಳಿಗೆ ಬರೋದ್ರ ಬದಲು ಈ ಥರ ನಿಮ್ಮ ತಂದೆ ತಾಯಿಗಳು ಸದೃಢವಾಗಿರ್ಬೇಕಾದ್ರೆ ಅವ್ರ ಕಡೆಯಿಂದ ಕೃಷಿಯಲ್ಲಿ ಇರುವಂಥ ಜ್ಞಾನನ ನೀವು ಕಲ್ತ್ಕೊಂಡು ಹಳ್ಳಿನಲ್ಲೇ ನೆಲೆಯೂರಿ ಜೀವನ ಕಟ್ಕೊಳ್ಳಿ ನಾವಿದ್ದೀವಿ ನಿಮ್ಮ ಸಪೋರ್ಟ್ಗೆ ಯಾವ ಟೈಮಲ್ಲಾದರೂ ಫೋನ್ ಮಾಡಿ